ಯವ್ವ ಹಾ ಯವ್ವ ಏಲೆ ಯಾಕೆ ಹಂಗೆ ಮದ್ರಾಗತ್ತಿ ಯವ್ವ ನನ್ನ ತಲೆಯಾಗಿನ ಕೂದಲಾನು ಬೆಳಗಾಕತ್ತವು ನೋಡಿಲಿ ಗಡ್ಡ ಮೀಸಿನೂ ಬೆಳಗಾಕತ್ತವು ಅದಕ್ಕೆ ನಾ ಏನು ಮಾಡಲಿ ಕಿರಾಣಿ ಅಂಗಡಿಗೆ ಹೋಗಿ ಕರೆ ಬಣ್ಣ ತಗೊಂಬ ತಲೆ ತುಂಬ ಸುರಿತೀನಿ ಕರ್ರಗಕ್ಕ ಯವ್ವ ಬಣ್ಣ ಹಚ್ಚೋದು ಬೇಡ ನನಗೆ ಮತ್ತ ಇನ್ನೇನು ಮಾಡ್ಲಪ್ಪ ಯವ್ವ ಕೂದಲೆಲ್ಲ ಬೆಳಗಾಗೋದಕ್ಕಿಂತ ಮುಂಚೆಕ್ಕೆ ನನಗೊಂದು ಮದುವೆ ಮಾಡಿಸ್ಬೇ ಯವ್ವ ನೋಡಪ್ಪ ನಿನ್ನ ಮೀಸಿ ದಾಡಿ ಕೂದಲು ಎಲ್ಲ ಬೆಳ್ಳಗಾದ್ರು ನಾನಂತರೂ ಈ ಸದ್ದ ನಿನ್ನ ಮದುವೆ ಮಾಡೋದಿಲ್ಲ ಮತ್ತೆ ಯಾವಾಗ ಮಾಡ್ಸಾಕಿ ನೀನು ಬಾಯಾಗಿನ ಹಲ್ಲೆಲ್ಲ ಉದುರಿ ಕೈಯಾಗ ಕೋಲ್ ಹಿಡ್ಕೊಂಡು ಮುದುಕಂಗೆ ತಿರ್ಗಾಡುವಾಗ ಮದುವೆ ಮಾಡ್ಸಕ್ಕೆ ನೀನು ಅವಾಗ ಏನು ಮಾಡಲಿ ನಾನು ಮದುವೆ ಮಾಡ್ಕೊಂಡು ನೀನು ಇವತ್ತ ಕೆಲ್ಸಕ್ಕೆ ಹೋಗ ಪಗಾರ ತಂದು ನನ್ನ ಕೈಯಾಗ ಕೊಡು ಈ ಸದ್ದ ಮದುವೆ ಮಾಡ್ತೀನಿ ಯವ್ವ ನೀನು ಇವತ್ತ ನನಗೆ ಕನ್ಯಾ ತೆಗೆದು ಲಗ್ನ ಮಾಡ ನಾಳೆನ ಕೆಲ್ಸಕ್ಕೆ ಹೋಗಿ ನಿನ್ನ ಕೈಯಾಗ ಪಗಾರ ತಂದು ಕೊಡ್ತೀನಿ ನೀ ಮದುವೆ ಆದ್ಮೇಲೆ ದುಡ್ಯಾಕ್ ಹೋಗ್ತೀನಿ ಅಂದ್ರೆ ಈ ಜನ್ಮದಾಗ ನಾನು ನಿನ್ನ ಮದುವೆ ಮಾಡೋದಿಲ್ಲ ನಾ ದುಡ್ಯಾಕ ಹೋಗಿ ರೊಕ್ಕ ತಂದು ಕೈಯಾಗ ಕೊಟ್ಟಾಗ ನೀ ನನ್ನ ಮದುವೆ ಮಾಡಿಸೋದಾದ್ರೆ ನಾನು ಈ ಜನ್ಮದಾಗ ದುಡ್ಯಾಕ ಹೋಗುದಿಲ್ಲ ಹೋಗ್ಲಿಕ್ರೆ ಬಿಡ ಹಂಗ ಕುಂದ್ರ ಅಕ್ಷನ್ ಹನುಮಪ್ಪ ಕುಂತಂಗ ನನಗೇನಾಗೋದೈತಿ ಯವ್ವ ಹಂಗ ಅನ್ಬಾರ್ದು ಹರಿಯದ ಮಗನ ಜನ್ಮಾನ ಹಪಾಪ ಅನ್ನಿಸ್ಬಾರ್ದು ನೋಡ್ತಿಲ್ಲ ನನ್ನ ವಾರಿಗಿದಾರ ಮದುವೆ ಮಾಡ್ಕೊಂಡು 3-4 ಮಕ್ಕಳು ನೋಡ್ದಾರ ಯಾವ ವಯಸ್ಸಿನಾಗ ಏನಾಗಬೇಕು ಅದಾದ್ರನ ಚಂದ ಬೇ ನೀನು ನೋಡ್ತೀಯಲ್ಲಪ್ಪ ನೀನು ವಾರ್ಗಿದಾರೆಲ್ಲ ಚಲೋತ್ನಾಗ ದುಡ್ದು ರೊಕ್ಕ ಮಾಡಿ ಮನಿತನ ಜವಾಬ್ದಾರಿ ತಗೊಂಡು ನಡ್ಸಕತ್ತಾರ ಯವ್ವ ನೀನು ನನ್ನ ಮದುವೆ ಮಾಡಸ ನಾನು ಮನಿತನ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ಕೊಂತ ಹೋಗ್ತೇನೆ ಬೇ ಬ್ಯಾಡಪ್ಪ ಬೇಡ ಈಗ ಹದ ಐತಿ ಅದಕ್ಕಾರ ರಂಸಾಕತ್ತಿ ಏನಾರು ನಿನ್ನ ಮಾತು ನಮ್ಮಿ ನಿನ್ಗೆ ಲಗ್ನ ಮಾಡಿದಂದ್ರ ನೀವು ಗಂಡ ಹೆಂಡ್ತಿಬ್ರು ಮನ್ಯಾಗ ಕುಂದಿರ್ತೀರಿ ನಾ ದುಡ್ಯಾಕ ಹೋಗುದಾದ್ರ ಬೇಡಪ್ಪ ಬೇಡ ನೀ ಈಗ ದುಡ್ಕೊಂಡು ರೊಕ್ಕ ತಗೋಬಾ ನೀನು ರೊಕ್ಕಿಲ್ಲೇ ಮದುವೆ ಮಾಡ್ತೀನಿ ಯವ್ವ ನಾ ದುಡ್ದು ರೊಕ್ಕ ತೊಗೊಂಡು ಬಂದು ನಿನ್ನ ಕೈಯಾಗ ಕೊಟ್ಟಾಗ ನೀ ನನ್ನ ಲಗ್ನ ಮಾಡಿಸೋದಾದ್ರೆ ನಾ ಯಾಕೆ ನಿನಗೆ ಸೊಪ್ಪು ಹಾಕ್ಲಿ ಇಷ್ಟು ದಿನ ನಾನು ತಾಳ್ಮೆಯಿಂದ ಕಾಕುವಂತ ಇದ್ದೆ ನಮ್ಮವ್ವ ಇವತ್ತು ನನ್ನ ಮದುವೆ ಮಾಡಿಸ್ತಾಳ ನಾಳೆ ನನ್ನ ಮದುವೆ ಮಾಡಿಸ್ತಾಳ ಅಂತೇಳಿ ಆದ್ರೆ ಈಗ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ ಸಹನೆಯ ಮಿತಿ ಮೀರಿ ಹೋಗಿದೆ ನನ್ನ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಿಂದೀಗಲೇ ಹೋಗಿ ಕನ್ಯಾಶೋಧ ಮಾಡಿ ಯಾವುದಾದರೂ ಹೆಣ್ಣು ಮನಸ್ಸಿಗೆ ಬಂದರೆ ಎಳೆದೊಯ್ದು ಯಾವುದಾದರೂ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಬಾರದಿದ್ದರೆ ನನ್ನ ಹೆಸರು ಮರ್ಸಿದ್ದಪ್ಪನ ಮಗ ಗುರ್ಸಿದ್ದಪ್ಪನೇ ಅಲ್ಲ ಲೋ ಗುರ್ಸ್ಯ ಯವ್ವ ನನ್ನ ತಡಿಬೇಡ ನಾ ಒಂದ್ಸತಿ ಹೆಜ್ಜಿನ ಮುಂದಿಟ್ಟಂದ್ರ ಹಿಂದಿಡು ಮಗನ ಅಲ್ಲ ಹೋಗ ಬಾಡ್ಯ ರಾಜ್ಕುಮಾರ ನಿನ್ನ ನಾ ತಡ್ಯಾಕತ್ತಿಲ್ಲ ಚಡ್ಡಿ ಮ್ಯಾಗ ಹೋದ್ರ ಹೆಣ್ಣಲ್ಲ ಹೆಣ್ಣ ನಾಯಿನೂ ಬಿಡಿಸಿಗಂಗಿಲ್ಲ ಹೋಗಿ ಪ್ಯಾಂಟ್ ಹಾಕೊಂಡು ಹೋಗು ಛೇ ಗ್ರೇಟ್ ಇನ್ಸರ್ಟ್ ಯವ್ವ ನೀನ ನೋಡುವಂತಿ ಎಂಥ ಅಂದವಾದ ಹುಡುಗಿ ಮದುವೆ ಮಾಡ್ಕೊಂಡ್ ಬರ್ತಾನಂದ್ರ ನೀನ ಬೆಚ್ಚಿ ಬೆರಗಾಗಿ ನೋಡ್ಬೇಕು ನನ್ನ ಹೋಗ ಬಾಡ್ಯ ಹೆಣ್ಣಂದ್ರ ರೊಟ್ಟಿ ಪಲ್ಯ ತಿನ್ನಂಗಂತ ತಿಕ್ಕೊಂಡಾನ ನಿನಗೆ ಯಾವಾಗ ಸಿಗ್ತಾಳೋ ನೀನು ಯಾವಾಗ ಮದುವೆ ಹಾಕ್ಯೋ ನಾನು ನೋಡ್ತೀನಿ ನಾನು ಬರ್ತೇನೆ ಆಡಕ್ ನಾನು ಇಲ್ಲ ನಾವನ್ನಿ ನೀ ಆಡಿ ನೀ ಮೂರಿ ಯಾವಾಗ ನೋಡ್ರಿ ಬರೀ ಹಿಂಗ ಮಾಡ್ತೀಯಕ್ಕ ನೀ ತಗೋ ಟಂಕು ಚಪ್ಪಲ್ ಪಾಠ ಈಗ ನಂದೈತಿ ಎಲ್ಲಿ ಹೋದ್ಲು ಏನು ಈಕಿ ಹುಡ್ಕೋದ್ರಾಗ ಸಾಕಾಗಿ ಹೋದ್ಪ ನನಗಂತೂ ಏತಮ್ಮ ನನ್ನ ಮಗಳ ಲಕ್ಷ್ಮಿ ಅಂದ್ರೆ ನೋಡಿ ಏನ ಹೌದಾ ನೋಡ್ತಾನೆ ಯವ್ವ ಲಕ್ಷ್ಮಿ ಎಲ್ಲೆಲ್ಲಿ ಬೇ ನೀನು ಹುಡ್ಕೋದು ನಾನು ಬಾ ಮನೆ ಹೋಗೋಣ ಹೊತ್ತದ ಬಾರವಾ ಇಲ್ಲ ನಾ ಬರಂಗಿಲ್ಲ ನಾ ಆಟ ಆಡ್ಬೇಕು ಆಮೇಲೆ ಬರ್ತೇನೆ ಅಲ್ವಾ ನೀ ಆಟ ಆಡಕ್ಕೇನು ಸಣ್ಣಕ್ಕೆ ನೀನು ದೊಡ್ಡಕ್ಕಿದಿ ಇಲ್ಲ ನೋಡು ನನ್ನ ಗೆಳತಿಯರು ನನ್ನಷ್ಟು ಅದಾರ ನಾನು ಸಣ್ಣಕ್ಕಿದನ್ನ ಆಮೇಲೆ ಬರ್ತೇನೆ ಯವ್ವ ನೀನಾರು ಸ್ವಲ್ಪ ಹೇಳ್ಬೇಕೀಗ ಅಕ್ಕ ನಿಮ್ಮ ಮನೆಗೆ ಹೋಗು ನಾವಿಬ್ರು ಅಷ್ಟೇ ಆಡ್ತೇವೆ ಬಂದ್ಬಿಡು ನಿಂಗೆ ಒಂದೇ ಆಡಕ್ಕೆ ಕೊಟ್ಟಿಲ್ಲ ಅಂತಂದು ನಂಗೆ ಮನೆಗೆ ಹೋಗತ್ತಿ ನಾವಿಬ್ರು ಆಡ್ತೀವಿ ನೀವು ಹೋಗು ಯವ್ವ ಬೇ ನಿನಗೆ ಜಾತ್ರಾಗ ದೊಡ್ಡ ಗೊಂಬಿ ತಂದಾನ ಬೇ ಖರೇನಾ
ಹ್ಞೂ ಮತ್ತೇನ್ ತಂದಿ? ಚುರುಮುರಿ ಸಿಹಿ ತಿಂಡಿ ತಂದನಿ. ನೀ ಏನಾರ ಬರಲಿಲ್ಲ ಅಂದ್ರೆ ಎಲ್ಲ ಹುಡ್ರಿ ಕೊಟ್ಟು ನಾ ಹೋಗ ನೋಡು. ಇಲ್ಲ ಇಲ್ಲ ನಾನು ಬರ್ತೇನೆ ನಿನ್ ಜೊತೆ. ನೀವಿಬ್ರು ಆಟ ಆಡಿ ಹೋಗ್ರಿ. ಚಪ್ಪಲಿ ಹಠ ಮಾಡಬಾರ್ದು ಮಗನೇ. ಗುರ್ಸಿದಣ್ಣ ಯಾರ? ಚೆನ್ನಪ್ಪನ? ಹಾಂ ಗುರ್ಸಿದ್ದ ಹಿಂದ ಅದನ್ನ ಹಿತ್ತಲ್ದಾಗ. ಯಾಕೆ? ಯಾಕಿಲ್ವೇ ಕನ್ಯೆ ನೋಡಕ್ ಹೋಗುದಿತ್ತು ಅದಕ್ಕೆ ಬಂದಿದ್ದೆ. ಕನ್ಯೆ? ಯಾರು ಗುರ್ಸಿದ್ದಾಗ? ಇಲ್ವೇ ನನಗೆ ಅಲ್ಲಲ್ಲ ನಿನಗೆ ಕನ್ಯೆ ನೋಡೋದಾದ್ರೆ ಅವ ಇದಕ್ಕೆ ಬೇಕು ಅಂದ್ರವೇ ನನಗೆ ಬೈಕ್ ಹೊಡ್ಯಾಕ ಬರಂಗಿಲ್ಲ. ಹ್ಞೂ ಅದಕ್ಕೆ ನಮ್ಮ ಅಪ್ಪ ಏನಂದ ಗುರುಸಿದ್ದ ನಾ ಖಾಲಿ ಇರ್ತಾನ ಹಂಗ ಬೈಕ್ ಹೊಡ್ಯಾಕ ಬರ್ತೈತಿ ಕರ್ಕೊಂಡು ಹೋಗಿ ಬಾಪ ಅಂದ. ಅದಕ್ಕೆ ಬಂದೇನ್ರಿ. ಈಗ ನಾ ಎಲ್ಲ ಅವನಿಗೆ ಕನ್ಯೆ ಹುಡುಕಕತ್ತೀರ ಅಂತ ಮಾಡಿದ್ದೆ. ಏನಪ್ಪ ಚೆನ್ನ ಭಾಳ ದೂರ ಬಂದಂಗೆ ಆತಲ್ಲ. ಬಂದ ನೋಡು ಒಣ ಹಿರತನ ಮಾಡವ ಕರ್ಕೊಂಡು ಹೋಗೋಣ. ನಿನ್ನ ಕಡೆ ನೋಡಿ ಕೆಲಸ ಇತ್ತು ಬಿಡ. ಏನ್ಲೇದ ಅಂತ ಕೆಲಸ ನನ್ನಂತಲೇ? ಏನಿಲ್ಲ ನವ್ರು ಬಂದಾಗ ನಮ್ಮ ಪೈಕಿ ಒಂದು ಕನ್ಯೆ ಐತಂತ ಹೋಗಿ ನೋಡ್ಕೊಂಡ್ ಬಾ ಅಂದ ನಮ್ಮಪ್ಪ. ಅದಕ್ಕೆ ನನಗೆ ಬೈಕ್ ಹೊಡ್ಯಾಕ ಬರಂಗಿಲ್ಲಲ್ಲ ನೀನು ಕರ್ಕೊಂಡು ಹೋದ್ರಾತ ಅಂತೇಳಿ ಬಂದಿದ್ದೆ. ಏನ್ಲೇ ನಿನಗೆ ಕನ್ಯೆ ತೆಗೆದು ಲಗ್ನ ಮಾಡಕತ್ತಾರ? ಅವನು ಈ ಮಗ ಎದ್ದು ನಿಂತ್ರೆ ನಂದು ತೊಡಿ ಸೈಜಿಗೂ ಬರಂಗಿಲ್ಲ. ಇಂಥವ್ನು ಲಗ್ನ ಮಾಡಕತ್ತಾರ. ದೇವ್ರ ನನ್ನ ಹಣೆ ಬರ್ದಾಗ ಮದುವೆ ಆಗೋ ಗೆರಿನರ ಎಳ್ದಿಲ್ಲ ಹೇಳಿಬಿಡು. ಹಂಗಾಕಂತೀವೋ ಅಣ್ಣ? ಏನು ಬಿಡಲೇ ಚೆನ್ನೆ, ದೇವರು ನನ್ನ ಹಣೆ ಬರ್ನ ಕತ್ತಿ ಗೆಂಡಿಲೇ ಬರ್ದಾನ ಅಂತ ಕಾಣಿಸ್ತೈತಿ. ಅಲ್ಲಲ್ಲಿ 30 ವರ್ಷ ಆದವು ನನಗೆ, ಇನ್ನೂ ಮದುವೆ ಆಗೋ ಯೋಗಾನ ಕೂಡಿ ಬಂದಿಲ್ಲ ಅಂತ. ಅಣ್ಣ ಮದುವೆ ಹೋಗಕ್ಕೆ ಇವಾಗ ಬೇಡ, ನೋಡಕ್ ನನಗೆ ಸ್ಮಾರ್ಟ್ ಇರ್ಬೇಕು, ಒಳ್ಳೆ ಆಸ್ತಿ ಇರ್ಬೇಕು. ಇವಾಗ ನೋಡು ಹೆಣ್ಣು ಕೊಡಕ್ ನಾ ಮುಂದೆ ನೀ ಮುಂದೆ ಅಂತಾರ. ಅಲ್ಲ ಆಸ್ತಿ ಇರ್ಲಿಕ್ಕೂ ನಡೀತಿತ್ತು ಬಿಡು, ನಿನ್ನಂಗೆ ಸ್ಮಾರ್ಟ್ ಮಾತ್ರ ಇರ್ಬೇಕು. ನಿನಗೆ ಹುಡುಕೊಂಬಂದು ಹೊಡಿತಾರ. ಏನಂದಿ? ಏನಿಲ್ಲ, ಹುಡುಕೊಂಬಂದು ಕನ್ಯಾ ಕೊಡ್ತಾರ ಅಂದೆ. ಈಗ ಒಂದು ಕೆಲಸ ಮಾಡು, ನೀನು ಹೋಗಿ ಫಸ್ಟ್ ಕ್ಲಾಸ್ ಜಳಕ ಮಾಡಿ ರೆಡಿ ಆಗ, ನಾನು ಜಳಕ ಮಾಡಿ ನಿಮ್ಮ ಮನೆ ಕಡೆನ ಬರ್ತೇನೆ, ಹೋಗಿ ಬರ್ನಂತ. ನಡಿ. ಹಾ ಅರ್ಬಿ ಚಲೋ ಹಾಕ್ಲೆ. ನೋಡಿ ಅದಕ್ಕೆ ನಿನ್ನ ಕರ್ಕೊಂಬಂದಣ್ಣ. ಬರ್ರಿ 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 ಬರ್ರಿ. ಅರ್ಬಟ್ಟದ ಅಳಬೀಗ್ರ ನಮಸ್ಕಾರ. ನಮಸ್ಕಾರ, ಬರ್ರಿ ಬರ್ರಿ ಬರ್ರಿ. ಹ್ಞೂ ಹಾಂ ತೋರಿ ಕಾಲ್ ತಗೊಳ್ರಿ. ಹ್ಞೂ ಅಂದಂಗ ಹುಡುಗ ನೀವು ಏನ್ರಿ? ನಾ ಅಲ್ರಿ ಹುಡುಗ, ಇವ್ರಿ ನಮ್ಮ ದೋಸ್ತ, ಇವನ ಮದುವೆ ಆಗೋ ಹುಡುಗ. ಆಯ್ತು ಬರ್ರಿ ಬರ್ರಿ ಒಳಗೆ ಬರ್ರಿ. ಏನು ಮಾಡ್ತೀಪ್ಪ ತಮ್ಮ? ಕಮ್ತ ಮಾಡ್ತೀನಿ ರೀ. ಅಂದಂಗೆ ಜಮೀನು ಎಷ್ಟು ಅದಾವು? ನಮ್ದು 18 ಎಕರೆ ಐತ್ರಿ. ಅಂತಂಬ್ರಿ ಎಷ್ಟು ಮಂದಿ ನೀವು? ಇಬ್ಬರಿ ನಾನು ದೊಡ್ಡವ್ರಿ. ನಂಗೆ ನೀವೇನು ಮಾಡ್ತೀರಿ? ನಾನು ಸದ್ಯಕ್ಕೆ ಏನು ಮಾಡಾಕತ್ತೇನ್ರಿ, ಯಾಕಂದ್ರೆ ನಮ್ಮ ಊರಾಗಿನ ಒಣ ಹಿರೇತನ ಭಾಳ ಅಕ್ಕವ್ರೆ, ಅದಕ್ಕೆ ಬರೀ ಒಣ ರಾಜಕೀಯ ಮಾಡ್ಕೊಂಡು ತಿರ್ಗಾಕತ್ತೇನ್ರಿ. ಅಂದಂಗೆ ಪಂಚಾಯತಿ ಮೆಂಬರ್ ಏನಾರು ಇದ್ರಿ ಏನ್ರಿ? ಇಲ್ರಿ, ನಾ ಏನು ಮೆಂಬರ್ ಇಲ್ರಿ, ಆದರೂ ನನ್ನ ಜನ ಪ್ರೀತಿಲಿಂದ ಉಡಾಳ್ ಮೆಂಬರ್ ಅಂತಾರ್ರಿ. ಅಂದ್ರೆ ಟಿ ಪಿ ಇದ್ರಿ ಏನ್ರಿ? ಇಲ್ರಿ ಅಂದ್ರೆ ಜಡ್ ಪಿ ಮೆಂಬರ್ ಇರ್ಬೇಕ್ರಿ ಹಂಗಾರ? ಇಲ್ರಿ, ನಾ ಇಂಥ ಸಣ್ಣ ಪುಟ್ಟ ಇಲೆಕ್ಷನ್ ಮಾಡಕ್ಕೆ ಹೋಗ್ಯಲ್ರಿ ಇನ್ನೂ ಮಟನು, ಮತ್ತು ಮಾಡೋದೂ ಇಲ್ರಿ. ಮತ್ತು ನಮ್ದು ಏನೇ ಇದ್ರು MLA MP ರೇಂಜ್ ರೀ. ನಾನು ಮಾಡೋದಿದ್ರೆ MLA MP ಇಲೆಕ್ಷನ್ಗೆ ಎಷ್ಟ ಫೈಟ್ ಮಾಡವ. ಈ ಸತಿ ನಮ್ಮ ಕ್ಷೇತ್ರದಾಗ MLA ಇಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡವದೇನ್ರಿ. ಮತ್ತು ಉಪೇಂದ್ರ ಅವ್ರ ಪಕ್ಷದಿಂದ ಟಿಕೆಟ್ ಕೊಡೋರು ಅದಾರ ನನಗೆ. ಅಂದಂಗೆ ಭಾಳ ಸಂತೋಷ ಆತ್ ಬಿಡ್ರಿ. ಹಾಂ ರೀ, ಅಡ್ಡಿಲ್ಲ, ಒಳ್ಳೇದಾತ. ಯವ್ವ ವರಾನು ಅಯ್ಯ ಚಂದ್ರನಲ್ಲ ನಮ್ಮಪ್ಪ ಮೈಸೂರು ಮಹಾರಾಜಾಗನ. ಯವ್ವ ವರ ಇವಲ್ಲ, ಇಲ್ಲ ನೋಡಿ ಇವ. ಹಾಂ ಅಷ್ಟು ಒಂದನ್ ಬೆದರ್ಕಾಗ್ಯಾನ.
ಈಕೆ 2 ಅಡಿ ಇವ 3 ಅಡಿ ಇವ್ರ ಸಂಸಾರ ರಂಬಾರ ವರ್ಷ ಈಗ ಚಂದಂಗ ಹುಡುಗಿ ನೋಡ್ಕೊಂಬಿಡು ಮತ್ತು ಅವರು ನಿನಗೆ ಹಗಲ ಮುಗಲ ತೋರಿಸೋದಿಲ್ಲ. ಆದರೂ ಭಾರಿ ನಸೀಬ್ ಅಲ್ಲೇ ನಿಂದು. ಅಲ್ಲಿ ನಮ್ಗೆ ಲಗ್ನ ಆಗಕ್ಕೆ ಒಂದು ಹುಡುಗಿನೂ ಸಿಗುವಳು, ಅಂಥದ್ರಾಗ ನಿನಗೆ 3 ಹುಡುಗಿ ಸೇರಿಸಿ ಒಂದೇ ಕೊಟ್ಟು ಕಳ್ಸಾನಲ್ಲ ದೇವ್ರು. ಭಾರಿ ಲಕ್ಕಿಯ ಮತ್ತು ನೀನು. ಅಪ್ಪ ನಂಗೆ ಇವರು ಮನ್ಸಿಗೆ ಬಂದಾರ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮದುವೆ ಆಗೋ ಹುಡುಗ ನಾನು ನಿವಾರಿ ನಿಮ್ಮ ಭಾಳ ಸಂಗಾತಿ. ಅಯ್ಯ ಇವ ನಾನು ನೀವು ಅಂತ ಹೇಳಿ ಕಣ್ಣು ಮುಚ್ಕೊಂಡ ಮದುವೆಗೆ ಹತ್ಕೊಂಡಿದ್ದೆ. ಇವಂದ್ರ ಜೀವನದಾಗೂ ನಂಗೆ ಮದುವೆ ಬೇಡ ಅಪ್ಪ, ನಂಗೆ ಜೀವನದಾಗ ಮದುವೆನೇ ಬೇಡ. ಹೊಕ್ಕೆನ ಅಲ್ಲ ಮಗನ ಹುಡುಗಿ ನೀ ಸಪ್ ಮಾಡ್ಕೊಳ್ತೀವಿ ನನ್ನ ಸಪ್ ಮಾಡ್ಕೊಂತೀವಿ ಇನ್ನೂ ಮಾಡ್ಕೊಳ್ತೀವಿ. ಎಲ್ಲ ತಪ್ಪು ನಾ ಮಾಡ್ದಂಗೆ ಮಾತಾಡ್ತೀಯಲ್ಲ ನೀನು. ಏನು ಅವ್ರು ಗುರ್ತ ಪರಿಚಯ ನನಗೆ ನೀನು ಅವ್ನು ಅಷ್ಟು ಗೊತ್ತಾಗುದಿಲ್ಲ. ಯಪ್ಪ ನಿನ್ನ ಸವಾಸನ ಬೇಡ. ಇನ್ನೊಮ್ಮೆ ಹೆಣ್ಣಾರ ನೀನು ಹೆಣ್ಣು ನೋಡಕ್ಕೆ ಕರೆದ್ರೆ ಕಾಲ ಅಂತ ಒಂದು ಚಪ್ಪಲ್ ನೆತ್ತಿ ಹೊಡಿ ಲೇ ಹೋಗ್ಲಿ ಬಿಡ. ಈ ಕಿಲಿಕರಿ ಗಾಡಿ ಹತ್ತು ಊರಿಗೆ ಹೋಗು. ಬೇಡ ಕ್ಯಾಂಪಸ್ ತಡ್ಸೋದು ಹತ್ತೋಕನ. ಬಾಲೇಲಿ ಕೆಟ್ಟ ಮಂಡ ಸುಳೆ ಮಗಪ್ಪ ಇವನು. ಅಯ್ಯಯ್ಯೋ, ನಿಮ್ಮನ್ನ ಮದುವೆ ಆಗೋದಾದ್ರೆ ಈ ಜನ್ಮದಾಗ ನನಗೂ ಮದುವೆನೇ ಬೇಡ್ರಿ. ನಾನು ಪಪ್ಪು ನೀನು ಪಪ್ಪು 2 ಪಪ್ಪು. ಈಗ ನಾವಿಬ್ರು ಸೇರಿ ಒಂದು ಆಟ ಆಡೋಣ. ಆಟ ಆಡೋಣ ಕಳ್ಳ ಪೊಲೀಸ್ ಆಟ ಆಡೋಣ. ನಾನು ಪೊಲೀಸ್ ನೀನು ಕಳ್ಳ. ನಾವು 1 2 3 ಅಂತೀನಿ. ನೀವು ಓಡೋಗಿ ಮುಚ್ಚಿಟ್ಕೋಬೇಕು. ಓಕೆ ಇಬ್ರು ರೆಡಿ? 1 2 3. ಹೋಗಲ್ಲ ನೀನು? ಹೋಗಲ್ಲ? ಹೋಗಂಗಿಲ್ಲ ನೀನು? ನಿನ್ನ ಜೊತೆ ಚಾಲು ಇಟ್ಟು ಬಿಡ್ತೇನೆ ನೋಡ ನಾ. ಇಲ್ಲ ಅಂದ್ರೆ ಇನ್ನೂ ಸರಿ. 1 2 3. ನಾವು ಈ ಗಾಡಿಯಾಗ ಪೆಟ್ರೋಲ್ ಐತು ಹಂಗಾರೆ ನೀ ನನಗೆ ಬಾಡ. ಅಯ್ಯೋ 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 ಯಪ್ಪ ಸಾಕು. ಗೊತ್ತಾಗುದಿಲ್ಲ ನಿನಗ? ಯಾರನ್ನಾರ ನಿಗರ್ ಬಾರ್ದಿಟ್ಟಿದೆ ಅವನು ನಡಪಡ ಮುರಿದಕ್ಕೆ ಯಾರ್ದಾರ ಗೊತ್ತಾಗುದಿಲ್ಲ. ಸಣ್ಣ ಹುಡುಗಿ ನಿನಗೆ ಕ್ವಾಣಾಗಿದೆ ಅವನು. ಹುಚ್ಚು ಹುಡುಗಿ ಮೇಲೆ ಕೈ ಮಾಡ್ತಿಲ್ಲ, ಗೊತ್ತಾಗೋದಲ್ಲ ನಿಂಗೆ? ಅಲ್ರಿ ನಾ ಹೇಳಿದ್ರೆ ಕೇಳ್ರಿ. ನಾ ಗಾಡಿ ತೊಂಬರಾಕತ್ತೀನಿ ಬಡ ಬಡ ಗಾಡಿ ಮೇಲೆ ಗೊಂಬಿ ಹೋಗಿತ್ತಾಳ. ಯಾವನಾರ ಕೊಂದಿಟ್ಟಕ್ರಿಕೆ ಹುಚ್ಚರು ಯಾರು ಶಾಣೆ ಯಾರು ಗೊತ್ತಾಗೋದಲ್ಲ ನಿಂಗೆ? ಅಲ್ರಿ ನಾ ಹೇಳಿದ್ರೆ ಕೇಳ್ರಿ. ಲಕ್ಷ್ಮಿ ಲಕ್ಷ್ಮಿ ಏನಾಯ್ತವ? ಏನಾಯ್ತವ? ಅನಾರ ಆಕೆ ಹುಚ್ಚದಾಳ ಅಂತ ನಂಗೆ ಗೊತ್ತಿದ್ದಿದ್ದಿಲ್ರಿ. ನಾನು ಗಾಡಿ ತೊಗೊಂಡು ಬನ್ರಿ ಗೊಂಬಿ ಒಗದ್ ಬಿಟ್ಲ್ರಿ. ಬಿದ್ದಿದ್ದು ಇದು ಸಿಟ್ಟಿನಾಗ ಒಂದು ಏಟು ಹೊಡೆದೇನ್ರಿಪ್ಪ. ತಪ್ಪಾತ್ರಿ ನಂದು. ಆಕೆ ಹುಚ್ಚ ಅಂತ ನಂಗೆ ಗೊತ್ತಿದ್ದಿಲ್ರಿಪ್ಪ. ದಯವಿಟ್ಟು ಕ್ಷಮಾ ಮಾಡ್ರಿ. ಅಪ್ಪ ನಾ ಹುಚ್ಚಿಲ್ಲಪ್ಪ. ನನಗೆ ಹುಚ್ಚಿ ಅಂತ ಯಾರು ಹೇಳಾರ ನೋಡು ಅವ್ರು ಹುಚ್ಚಿಲ್ಲಪ್ಪ. ಅಪ್ಪ ನಾ ಆರಾಮಾಗೇನಪ್ಪ. ಇದೆಲ್ಲ ನಂಗೆ ಹೊಸ ಪ್ರಪಂಚ ಥರ ಕಾಣಿಸ್ತೈತಪ್ಪ. ಅಪ್ಪ ನಾ ಆರಾಮಾಗೇನಪ್ಪ. ಅವ್ವ ನೀ ಆರಾಮದಿ? ಹ್ಞೂ ಅಪ್ಪ ನಾ ಆರಾಮದೇನೆ. ನೀ ಆರಾಮದಿಲ್ಲ? ಹ್ಞೂಪ್ಪ. ಏನಾಗಿಲ್ಲ? ಇಲ್ಲಪ್ಪ ಇಲ್ಲ. ಗುರುಗಳೇ, ನಿಮ್ಮ ದಯೆಯಿಂದ ಮಕ್ಕಳಿನ್ನ ಅನ್ನುವ ಕೊರಗು ನನಗೆ ನೆಗೆಸಿದ್ರಪ್ಪರ. ನಿಮ್ಮ ದಯದಿಂದ ನನಗೊಬ್ಬಕ್ಕೆ ಮಗಳು ಹುಟ್ಟಿದ್ಲು. ಆದರೆ ಆಕೆ ಬುದ್ಧಿ ಭ್ರಮಣೆಯಿಂದ ಹುಚ್ಚಾಗ್ಬಿಟ್ಟಾಳ್ರಿ. ಎಲ್ಲ ಕಡೆಗೆ ತೋರಿಸಿದೆ, ಏನು ಪ್ರಯೋಜನ ಆಗಲಿಲ್ಲ ಸರ್. ಶಿವಪ್ಪ, ನಿನ್ನ ಮಗಳ ಜನನ ಸಮಯದಾಗ ರಾಹುಕೇತುಗಳ ಸಮ್ಮಿಲನ ಆಗೈತಿ. ರಾವಿನ ಪ್ರಭಾವ ಜಾಸ್ತಿಯಾಗಿ ನಿನ್ನ ಮಗಳ ಹುಚ್ಚು ಹೆಚ್ಚಾಗೈತಿ. ಅಪ್ಪಾರ ಅದಕ್ಕೇನಾರ ಪರಿಹಾರ ಇದ್ರೆ ತಿಳಿಸಿರಲ್ಲ. ಐತಿ ಐತಿ
ಶಿವಪ್ಪ, ನಿನ್ನ ಮಗಳ ಸರಿಯಾಗಿ ಮದುವೆ ವಯಸ್ಸಿಗೆ ಬಂದಾಗ ಆಕೆಗೆ ಒಬ್ಬ ಪುರುಷ ಸಿಂಹನ ಸ್ಪರ್ಶಕ್ಕೈತಿ. ಆ ಪುರುಷನ ಕೊಟ್ಟ ನಿನ್ನ ಮಗಳ ಲಗ್ನ ಮಾಡು, ನಿನ್ನ ಮಗಳ ಬಾಳ ಬಂಗಾರಕ್ಕೈತಿ. ಅಳೆಯಂದ್ರ ನನ್ನ ಮಗಳಿಗೆ ಮರು ಜೀವನ ನೀಡಿದಂಥ ಪುಣ್ಯಾತ್ಮರು ನೀವು. ನನ್ನ ಮಗಳ ಪಾಲಿಗೆ ನೀವತ್ತೀವ್ರಪ್ಪ, ನೀವತ್ತೀವ್ರಪ್ಪ. ಅಯ್ಯೋ ಅಯ್ಯಯ್ಯೋ, ನೀವು ಏನು ಮಾಡಕತ್ತೀರಿ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕನ್ಫ್ಯೂಷನ್ ಆಗದನಿ. ಏನು ಅನ್ನೋದು ಕ್ಲಿಯರ್ ಆಗಿ ಹೇಳ್ರಿ. ನನಗೆ ನೀವು ಏನು ಹೇಳಕತ್ತೀರಿ ಅನ್ನೋದು ಅರ್ಥ ಆಗೋಲ್ರಿ. ಏನೂ ಇಲ್ರಿ, ನನ್ನ ಮಗಳು 11 ವರ್ಷದಕ್ಕಿದ್ದಾಗ ಆಕೆಗೆ ಅಚಾನಕ್ಕಾಗಿ ಬುದ್ಧಿ ಭ್ರಮಣೆಯಾಗಿ ಹುಚ್ಚು ಹಿಡಿದು ಬಿಡ್ತೀರಿ. ಎಲ್ಲ ದವಾಖಾನೆ ತೋರಿಸಿದೆ, ಔಷಧನೂ ಕೊಡಿಸಿದೆ, ಏನೂ ಪ್ರಯೋಜನ ಆಗಲಿಲ್ಲ. ಕಡೆಗೆ ಒಬ್ಬ ಜ್ಯೋತಿಷ್ಯರು ಅಂತ ಕೇಳಿದಾಗ, ಇಲ್ಲ ನಿಮ್ಮ ಮಗಳಿಗೆ ಒಂದು ದೋಷ ಐತಿ, ಆ ದೋಷ ಪರಿಹಾರ ಆದ್ರೆ ಮಾತ್ರ ನಿನ್ನ ಮಗಳು ಹುಚ್ಚು ಬಿಟ್ಟು ಹೋಗೋದು ಅಂತ ಹೇಳಿದರು. ಏನ್ರಿ ಆ ದೋಷ? ನನ್ನ ಮಗಳು ವಯಸ್ಸಿಗೆ ಬಂದ ಮೇಲೆ ಒಬ್ಬ ಪುರುಷ ಸಿಂಹನ ಸ್ಪರ್ಶ ಆದಮೇಲೆ ಆಕೆ ಹುಚ್ಚು ಬಿಟ್ಟು ಹೋಗೋದು ಅಂತ ಹೇಳಿದರು. ಆವಾಗ ಆ ಪುರುಷನ ಜೊತೆಗೆ ಮದುವೆ ಮಾಡಂತ ಹೇಳ್ಯಾರ. ಆ ಪುರುಷ ಸಿಂಹರೇ ನೀವು. ದಯವಿಟ್ಟು ನಮ್ಮ ಮಗಳು ಮದುವೆ ಮಾಡ್ಕೊಡ್ರಿ. ಅಯ್ಯೋ, ಮಗಳು ಕೊಟ್ಟು ಮದುವೆ ಮಾಡಾಕತ್ತವ್ರು ನೀವು. ಕಣ್ಣು ಕೊಟ್ಟು ದೇವ್ರಿದ್ದಂಗೆ ಬಂಗಾರದಂಥ ಹುಡುಗಿ ಕೊಟ್ಟು ಲಗ್ನ ಮಾಡಾಕತ್ತೀರಿ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ. ಈಗ ನೀವು ನಮ್ಮ ಮದುವೆ ಮಾಡಿಸ್ತೀರಿ? ನೋಡ್ರಿ, ನಿಮ್ಮದು ಯಾವ ಜಾತಿಯನ್ನು ಕೇಳೋಂಗಿಲ್ಲ, ಯಾವ ಕುಲ ಅಂತ ಕೇಳೋಂಗಿಲ್ಲ, ನೀವೇನು ದುಡಿತೀರ ಅಂತ ಕೇಳೋಂಗಿಲ್ಲ. ನಿಮಗೆ ಎಷ್ಟು ಬೇಕು ವರದಕ್ಷಿಣೆ ಕೇಳ್ರಿ, ನಾ ಕೊಡ್ತೇನೆ. ದಯವಿಟ್ಟು ನನ್ನ ಮಗಳು ಮದುವೆ ಮಾಡ್ಕೊಳ್ರಿ, ಸುಖವಾಗಿರ್ರಿ. ಯವ್ವಾ ಯವ್ವಾ, ಯಾಕ್ಲೆ ಹಂಗ ಗಂಟ್ಲಾರ ಹೆಂಗ್ ಚೀರಾಗತ್ತಿ? ಯಾರ್ಲ ಆಕಿ? ಇಲ್ಲ ಕರ್ಕೊಂಬಂದಿಲ್ಲ ಆಕಿನ. ಈ ಮನೆ ಸೊಸಿನ ಇಲ್ಲಿ ಕರ್ಕೊಂಬರ್ಲಾರ್ದ ಮತ್ತೆಲ್ಲಿ ಕರ್ಕೊಂಡೋಗ್ಲಿ? ಈಕಿ ನನ್ನ ಹೆಂಡತಿ, ನಿನ್ನ ಸೊಸಿ ಆಗ್ಬೇಕು. ಅಂದ್ರ ನಾನು ಈಕಿನ ಮದುವೆ ಮಾಡ್ಕೊಂಡೇನಿ. ಅಲ್ಲಲ್ಲೇ ಹಲಕಟ್ ಮಾಡ್ಯ. ಆ ಚೆನ್ನಪ್ಪ ಗಾಡಿ ಓಡ್ಸಕ್ ಬರೋದಿಲ್ಲ, ಕನ್ಯಾ ನೋಡಕ್ ಬಾ ಅಂತ ಜೊತೆ ಕರ್ಕೊಂಡು ಹೋದ್ರ. ಅವ ಲಗ್ನ ಆಗ ಹುಡುಗಿನ ನೀ ಲಗ್ನ ಆಗ ಬಂದಿ ಅನ್ಲೇ ಊರ್ದ ಹೆಸದ್ ಮಾಡ್ಯ. ಏ ಯವ್ವ, ಈಕಿ ಆ ಹುಡುಗಿಯಲ್ಲ, ಆಕಿನ ಬೇರೆ ಈಕಿನ ಬೇರೆ. ಈಕಿನ ದೇವ್ರು ನನಗಂತ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಯಾನ. ಅಂದ್ರ ಮೊದಲ ನೀ ನಮ್ಗೆ ಆಶೀರ್ವಾದ ಮಾಡು, ನಾ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ. ಬರ್ರಿ. ಆಶೀರ್ವಾದ ಚಲೋ ನಾ ಬಾಳೆ ಮಾಡುವ. ಯಾರ್ಲಾಕಿ? ಯವ್ವ, ಅದೇನಾತಂದ್ರ ಮುಂದೇನಾತ ಅನ್ನೋದನ್ನ ನಾವು ಫಸ್ಟ್ ನೈಟ್ ಮಾಡಿ ನಿನಗೆ ನಾಳೆ ಮುಂಜಾನೆ ಹೇಳ್ತಾರಂತ. ನೀಲೆ ಕಟ್ಟಿ ಮ್ಯಾಗ ಮಕ್ಕೋ. ಬಾಯ್, ಗುಡ್ ನೈಟ್.